ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆನೆ ಒಂದು ಪ್ರೋಮೋ ನೋಡಿದೆ ಗುರು. ವಿಷಯ ಏನಪ್ಪ ಅಂದರೆ, ಸಂಗೀತ್ ಅವರು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ, ಮೈಕಲ್ ಅವರು ಸಿಕ್ಕಾಪಟ್ಟೆ ಜಾಡಿಸ್ತಾ ಇದ್ದಾರೆ. ಏನಪ್ಪ ಅಂದರೆ, ಒಂದು ಗೇಮಲ್ಲಿ ತಂಡ ಗೆದ್ದಿದೆ, ಆ ತಂಡದಲ್ಲಿ ಗೆದ್ದಿರೋ ಪಾಯಿಂಟ್ಸ್ನ ಎಲ್ಲರಿಗೂ ಹಂಚಬೇಕು. ಈಕ್ವಲ್ ಶೇರಲ್ಲಿ ಹಂಚೋಕ್ಕಾಗಲ್ಲ. ಒಬ್ಬರು ಜಾಸ್ತಿ ಆಡಿರ್ತಾರೆ, ಒಬ್ಬರು ಕಡಿಮೆ ಆಡಿರ್ತಾರೆ. ಓಕೆ, ಮೈಕಲ್ ಅವರು ಎಫೆಕ್ಟ್ ಹಾಕಿದ್ದಾರೆ, ಅವಿನಾಶ್ ಅವರು ಎಫೆಕ್ಟ್ ಹಾಕಿದ್ದಾರೆ, ಅದರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಇದೇ ವಿಷಯನ ಓವರಾಗಿ ಟಾರ್ಗೆಟ್ ಮಾಡ್ತಿದ್ದಾನೆ ಮೈಕಲ್ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ತುಂಬ ಓವರಾಗಿ ನಾವೇನು ಭಿಕ್ಷೆ ಬೇಡಬೇಕಾ? ಮತ್ತು ಇಲ್ಲಿ ಯಾರು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಗುರು. ಕರೆಕ್ಟಾಗಿ ಪಾಯಿಂಟ್ಸ್ ಕೊಡ್ತಿದ್ದಾರೆ. ಯಾಕಂದರೆ ಅವಳು ಸೇವ್ ಮಾಡ್ಕೊಬೇಕು ಪಾಯಿಂಟ್ಸ್ನ. ಅವಳು ಕ್ಯಾಪ್ಟನ್ಶಿಪ್ ಟಾಸ್ಕ್ ಆಡಬೇಕು ಅನ್ನೋ ಉದ್ದೇಶದಿಂದ ಅವಳು ಸೇವ್ ಮಾಡ್ಕೊಳ್ಳೋದಿರುತ್ತೆ. ಚೆನ್ನಾಗಿ ಸಂಗೀತ ಅವರು ಪಾಯಿಂಟ್ಸ್ನ ಸೇವ್ ಮಾಡ್ಕೊತಾ ಇದ್ದಾರೆ. ಅವ್ರ ಜಾಗದಲ್ಲಿ ನೀವು ಇದ್ದಿದ್ರೆ ಅದೇ ಮಾಡ್ತಿದ್ರಿ ಗುರು. ಇಲ್ಲಿ ಯಾರೇನು ಸಾಚ ಏನಲ್ಲ, ಕಿರ್ಚಾಡೋದ್ರಿಂದ ಏನೂ ಇಲ್ಲ. ಮತ್ತು ಈಗೋ ಅನ್ನೋದನ್ನು ಬಿಟ್ಬಿಡ್ಬೇಕು. ನೆಗೆಟಿವಿಟಿ ಪಾಸ್ ಮಾಡ್ತೀರಾ ನೀವು ಅನ್ನೋದೆಲ್ಲ ಅವೆಲ್ಲ ಓವರ್ ಥಿಂಕಿಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಗೇಮ್ ವಿಷಯ ಏನಿದೆಯೋ ಮಾತಾಡಬೇಕು. ಮತ್ತು ಮೈಕಲ್ ಅವರು ಇವತ್ತಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ. ಆ ವಿಷಯಕ್ಕೆ ಸಿಕ್ಕಾಪಟ್ಟೆ ಸಂಗೀತ ಅವ್ರಿಗೂ ಹರ್ಟಾಗಿ ತುಂಬ ಅಳ್ತಾ ಇದ್ದಾರೆ. ಮತ್ತು ಕೇಳೋ ರೀತಿ ಇರುತ್ತೆ. ಮತ್ತು ಅವರು ತಂಡದಲ್ಲಿ ಇದ್ದು ಅವ್ರ ಬಗ್ಗೆನೇ ಈ ಥರ ಓವರಾಗೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು. ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರೆ ಅದು ಸರಿ ಅನಿಸಲ್ಲ ನನ್ನ ಪ್ರಕಾರ. ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.